ನಮಸ್ತೆ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ಆ ಬೆಟ್ಟದ ಮೇಲಕ್ಕೆ ಹೋಗೋಕ್ಕೆ ನಾವು ಪರದಾಟನ ನೀವೆಲ್ಲ ನೋಡಿದ್ರ. ಈಗ ಆ ಒಂದು ಬೆಟ್ಟಕ್ಕೆ ಬೇರೆ ಕಡೆಯಿಂದ ಜಾಗ ಎಲ್ಲಿದೆ ಅಂತೇಳಿ ಹೋಗ್ತಾ ಇದ್ದೀವಿ. ಆ ಜಾಗ ಯಾವುದಪ್ಪ ಅಂದರೆ ಆರೋಬೆಲೆಗೆ ಹತ್ರ ಇರ್ತಕ್ಕಂಥ ಆರೋಬೆಲೆಯ ಕ್ರೈಸ್ತ ಧರ್ಮದ ದೇವಾಲಯ. ಆದರೆ ಅಲ್ಲಿ ಬೆಟ್ಟದ ಮೇಲಕ್ಕೆ ಗಾಡಿ ಹೋಗಲ್ಲ, ನಾವು ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡೇ ಬೆಟ್ಟ ಹತ್ಬೇಕಾಗತ್ತೆ. ಬನ್ನಿ ಆ ಜರ್ನಿನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಆರೋಬೆಲೆಯ ಕಪಾಲಿ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ, ಅದರ ಎಂಟ್ರೆನ್ಸ್ ಇದೆ. ಇದು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ನಡ್ಕೋಬೇಕು. ನೋಡಿ, ಮೊದಲನೇ ಸ್ಥಳ ಯೇಸುವಿನ ಮರಣ ದಂಡನೆ ವಿಧಿಸುತ್ತಾರೆ. ದಾರಿ ಉದ್ದಕ್ಕೂ ಈ ತರ ಇದೆ, ನಾಡ್ಕೊಂಡು ಹೋಗಬೇಕು ಮುಂದಕ್ಕೆ. ಹೀಗೆ ಬೆಟ್ಟನ ಹತ್ತಬೇಕಾದ್ರೆ ಯೇಸು ಕ್ರಿಸ್ತರು ಅನುಭವಿಸಿದ ನೋವಿನ ಕಥೆಗಳನ್ನ ಇಲ್ಲಿ ಗುಡಿ ರೂಪದಲ್ಲಿ ಪ್ರತಿಮೆಯಾಗಿ ಮಾಡಿದ್ದಾರೆ. ದಾರಿ ಉದ್ದಕ್ಕೂ ಈ ಥರ ಗುಡಿನ ನೀವು ನೋಡ್ಬೋದು. ನೋಡಿ, ಇಲ್ಲೆಲ್ಲ ಬರ್ದಿರೋದು ಓದ್ಕೋ ಹೋಗು. ಎರಡನೇ ಸ್ಥಳ, ಯೇಸು ಸಿಲುಬೆ ಹೊತ್ತು ನಡೆಯುತ್ತಾರೆ. ನಾನು ಓದಕ್ ಬರಲ್ತೀನಿ ನನ್ನ ಮಗನಿಗೆ. ಅಲ್ಲ, ಬೆಟ್ಟದ ಮೇಲ್ಕೆ ಗಾಡಿ ಹೋಯ್ತದ ಬಾ ಅಂದ್ಬಿಟ್ಟು ಕರ್ಕೊಂಡ್ಬಿಟ್ಟು ನಡೆಸ್ತಾ ಇದೆಯಲ್ಲ. ಮೂರನೇ ಸ್ಥಳ, ಯೇಸು ಮೊದಲನೇ ಸಾರಿ ಬೀಳುತ್ತಾರೆ. ಮಗ ಅಲ್ಲಿವರೆಗೂ ಮಾತ್ರ ಮೆಟ್ಲು, ಆಮೇಲೆ ಫುಲ್ಲು ಇನ್ನೂ ಅಲ್ಲಿ ಕಾಣಿಸ್ತಾ ಇತ್ತು ನೋಡ ನೀನು ಯೂಟ್ಯೂಬಲ್ಲಿ ಬಂದದ್ದು, ಇದರಲ್ಲಿ ಗೂಗಲಲ್ಲಿ ರೌಂಡು ನೋಡಿ. ಅಲ್ಲಿವರೆಗೂ ಮಾತ್ರ ಮೆಟ್ಲಿರುತ್ತೆ, ಇನ್ನ ಮುಂದೆ ಫುಲ್ಲು. ಇಲ್ಲಿ ಯಾವುದೋ ಬೆಟ್ಟವನ್ನು ಹತ್ತುತ್ತಾ ಇರುವೆ. ಹಾ, ಎಲ್ಲಿದ್ಯಾ? ನಾಲ್ಕನೇ ಸ್ಥಳ, ಯೇಸು ಸ್ವಾಮಿ ತಮ್ಮ ತಾಯಿಯನ್ನು ಎದುರುಗೊಳ್ಳುತ್ತಾರೆ. ಐದನೇ ಸ್ಥಳ, ಸೀರೆ ಏನಾದ ಮಗ, ಸಿರೇನ್ಯ ಸಿಮೋನ ಯೇಸುವಿನ ಶಿಲುಬೆ ಹೊರುತ್ತಾರೆ. ಎಂಟನೇ ಸ್ಥಳ, ಯೇಸು ಸ್ವಾಮಿ ಉಪಶಮನ ಪಾಲಿಸುತ್ತಾರೆ. ಇವತ್ತು ಒಂದು ಒಳ್ಳೆ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಯಾರಾದ್ರೂ ಎಸ್ಟರ್ಡೇ ಲೆಗ್ ವರ್ಕೌಟ್ ಮಾಡ್ಬಿಟ್ಟು ಈ ತರ ಬೆಟ್ಟ ಗುಡ್ಡ ಹತ್ತಿದ್ರೆ ಅದ್ರ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅಂತ ಗೊತ್ತಿರುತ್ತಲ್ಲ. ಅಬ್ಬಾ ಸಾಕ. ಇನ್ನೂ ಮೇಲ್ಗಡೆಗೆ ಹತ್ಬೇಕು, ಇನ್ನೂ ತುಂಬಾ ದೂರ ಇದೆ ಮಗ. ಎಷ್ಟು ಕಿಲೋಮೀಟರ್ ಬಂದ್ವು? ಹಾ, ಹೆಂಗೆ ಅರ್ಧ ಬೆಟ್ಟ ಹತ್ತಿದೀವಿ. ಅದ್ರಲ್ಲೇ ವ್ಯೂ ನೋಡಿ, ಏನ್ ಸಾಕಾದಾಗ ಕಾಣಿಸ್ತಿದೆ. ನಡೀರಿ ಅಣ್ಣ, ಇವ್ನು ತುಂಬ ಅರ್ಜೆಂಟ್ ಮಾಡ್ತಿದ್ದಾನೆ ಇವತ್ತೇನು.
ಮಟನ್ ಚಿಕನ್ ತಿನ್ನೋ ಪ್ರೋಗ್ರಾಮ್ ಇದೆಯಂತ ಅವನಿಗೆ. ಸೊ ಅರ್ಜೆಂಟಲ್ಲಿ ಬಾ ಬಾ ಅಂತ ಮಗ. ಹೋಗಿ ನನ್ನ ಮಾತು ಕೇಳು, ಕಬ್ಬಾಳ್ಗೋಗಿ ಊಟ ಮಾಡಿಕೊಂಡು ಅಲ್ಲಿಗೆ ಬರಲ್ಲ ನೀವು ಹೋಗಿ ಅಂದ್ಬಿಟ್ಟು ಬಾ. ಸಂಜೆ ಮಿಸ್ ಇಲ್ಲದೆ ಕ್ರಿಕೆಟ್ ಆಡಬೇಕು. ನಿನ್ನಂಥ ಮೇನ್ ಬ್ಯಾಟ್ಸ್ಮನ್ ಇಲ್ಲ ಅಂದರೆ ಹೆಂಗು? ಓಕೆನಾ? ಎದ್ದಲ್ಲೇ ಕಮಲ್. 9ನೇ ಸ್ಥಳ ಯೇಸು ಸ್ವಾಮಿ 3ನೆಯ ಸಲ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ನೋಡಿ, ಇನ್ನೂ ಮೇಲೆ ಕತ್ತಬೇಕು, ಇನ್ನೂ ಅಷ್ಟು ದೂರ ಇದೆ ಬೆಟ್ಟ. ಅದಕ್ಕೆ ನಾವು ಅಲ್ಲಿಂದನೇ ಹತ್ಬೇಕಾಗಿತ್ತು. ಟಾಪ್ಗೆ ಆರಾಮಾಗಿ ರೀಚ್ ಆಗ್ತಿದ್ವಿ. ಈ ನಾನು ಮಾತು ಕೇಳಿಕೊಂಡು ಈ ರೋಡಲ್ಲಿ ಬಂದು ಈಗ ಮತ್ತೆ ಡೌನಿಂದ ಮೇಲೆ ಕತ್ತಾ ಇದ್ವಿ. ಪಕ್ಕ ಅಲ್ವೇನೋ? ನಾವು ಅಲ್ಲಿ ಅಂದ ಹತ್ತಿದ್ರೆ ಇಷ್ಟು ಟಾಪ್ ಕತ್ತಿ ಇಳಿಬೋದಾಗಿತ್ತಾ? ಆದ್ರೆ ನಿಮ್ಗೆ ರೋಡ್ ಗೊತ್ತಾಯ್ತಾ? ಯಾಕೆ ಗೊತ್ತಾಗ್ತಿಲ್ಲ? ರೋಡ್ ಇಲ್ವಾ ಅಲ್ಲಿ? ಹೆಂಗ್ ಗೊತ್ತಾಗುದು ನಿಮ್ಗೆ? ಏಸಪ್ಪ ನೋಡ್ಕೊಂಡು ಹೋಗ್ತಿದ್ದೀರಾ ನೀವು? ಏಸಪ್ಪ ನೋಡ್ಕೊತ್ರಿ. ಆಯ್ತಪ್ಪ, ಒಳ್ಳೆ ಸಾಂಗ್ ಕೇಳಿಸಿದ್ದೀನಿ. ಯಾವ್ದಾದ್ರು ಬೆಟ್ಟ ಅದ್ರ ಮೇಲೆ ಏನೋ ಅದೆಲ್ಲೋ ಅಲ್ಲೋ ಚೆನ್ನಾಗ್ಬಿಡ್ರಿ. ಏನದು ಫ್ಲಾಟ್ ಆಗೈತೆ? ಏನಂಕಲ್ ಫ್ಲಾಟ್ ಆಗೈತೆ. ಏನು ಕೇಳಿಸ್ತು ಗಂಜ? ನೀವೆಲ್ಲ ಮಾತಾಡಿ ಕೇಳಿಸ್ತು ಅಂಕಲ್. ದರಿದ್ರ ನಾನು ಕೆಟ್ಗೆಟ್ಟದೆ ಕೇಳಿಸ್ತದೆ ಬಿಡಪ್ಪ ನಿನಗೆ. ಅಂಥವು ಕೇಳಿಸೋದು ಇನ್ನ ಅಂತವೇ ಮಾತಾಡ್ರೆ ಸುತ್ತಮುತ್ತ ಇರೋರಲ್ಲ. ಇದೇ ಬೇರೆ, ಅದು ಇದೇ ಬೇರೆ. ಒಂದಿನ ಜಿಮ್ಮಲ್ಲಿ ಕೊಡಲ್ಲ ಅಂತ ಹೇಳ್ತಿದ್ದೀರಿ. ಓಹೋ ಮಗ, ಇನ್ನ ಅಷ್ಟು ಹತ್ರ ಹತ್ತಬೇಕಲ್ವ? ಅಲ್ಲಿಂದ ಹತ್ರನೇ ಇತ್ತು. ಅಲ್ಲ, ತಂಪಾದ ಮಳೆಗಾಲದಲ್ಲಿ ಬಂದು ಒಳ್ಳೆ ಹಚ್ಚ ಹಸಿರು ಮಧ್ಯ ಹತ್ತೋದು ಬಿಟ್ಬಿಟ್ಟು ಈ ಬೇಸಿಗೆಲ್ಲ ಹತ್ತುತ್ತಾ ಇದ್ದೀವಿ. ನೋಡಿದ್ರೆ ಇದೆ. 11ನೇ ಸ್ಥಳ ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ಜಡಿಯುತ್ತಾರೆ. ಇನ್ನೇನು ಬಂದ್ವಿ ಅನ್ಸುತ್ತೆ. ಇದೆ ಕಣ, ಬಂದೋ ಕಣ ಟಾಪಲು. ಅಂತೂ ಇಂತೂ ಬಂದ್ವಿ. ಎಷ್ಟು ದೂರ ಇದೆ. ನಾನಂತೂ ಫುಲ್ಲು ಸ್ವೆಟ್ಟಲ್ಲಿದ್ದೀನಿ. ಯಪ್ಪ ಬಾಪ. ನೋಡಿ, ಇಲ್ಲಿ ಇದೇ ಲಾಸ್ಟ್ ಎಂಡಿಂಗು. ಇಲ್ಲೇನಪ್ಪ ಅಂದರೆ ಒಂದು ಶಿಲುಬೆ ಇದೆ ಅಷ್ಟೇ. ಇದು ಕ್ರಿಶ್ಚಿಯನ್ನರ ಪವಿತ್ರ ಸ್ಥಳ ಅಂತ ಹೇಳ್ತಾರೆ. ಅವರ ಹಬ್ಬದ ಟೈಮಲ್ಲಿ, ಲೈಕ್ ಡಿಸೆಂಬರಲ್ಲಿ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲೆಲ್ಲ. ತಂದೆಯೇ, ಇವರು ಏನು ಮಾಡುತ್ತಿದ್ದಾರೆಂದು ಇವರು ಅರಿಯರು, ಇವರನ್ನು ಕ್ಷಮಿಸಿ. ಓಹ್, ಇಲ್ಲಿ ಮೇಲ್ಗಡೆ ಯೇಸುವಿನ ಸ್ಟ್ಯಾಚ್ಯೂ ಕೂಡ ಇದೆ. ಅಲ್ಗೋಗೋಣ ಬನ್ನಿ. ಇದೇ ಲಾಸ್ಟ್. ಹೌದು, ಹೇಗಿದೆ? ಇದೇ ಕಪಾಲಿ ಬೆಟ್ಟ. ಸೂಪರ್. ಅಯ್ಯೋ, ನೋಡಿ ಅಲ್ಲಿ ದೊಡ್ಡ ಒಳ್ಳೆ ಸಾಗರ ಕಂಡಂಗೆ ಕಾಣಿಸ್ತಾ ಇದೆ. ಹತ್ತು ಬರೋ. ಮಸ್ತಾಗಿದೆ ಒಟ್ಟಿನಲ್ಲಿ ಜಾಗ. ಆದರೆ ಈ
ಇದೆಲ್ಲ ಪೂಜೆ ಮಾಡೋರು. ಓ, ಇಲ್ಲಿ ಕ್ಯಾಂಡಲ್ ಹತ್ಸೋಕ್ಕೆ ಜಾಗ ಮಾಡಿದ್ದಾರೆ. ಇವೆಲ್ಲ ಹಿಡ್ದೇನೋ ಸುತ್ತ ಹಿಂಗೆ ಹಿಡಿಬೇಕಾ? ಬೇಡವಾ? ಈ ಜಾಗದಲ್ಲಿ ಮರಕ್ಕೆ ಉಪ್ಪನ್ನ ಕವರಲ್ಲಿ ಹಾಕಿ ಕಟ್ಟಿದ್ದಾರೆ. ಏನೋ ಅರ್ಕೆ ಇರಬೇಕು ಅಂತ ಅನ್ಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತು, ನಾನು ಅದನ್ನು ಮಾಡ್ದೆ ಕಣ್ಬಾರು. ಇಲ್ಲಿ ಈ ಥರ ದೇವಸ್ಥಾನ ಥರ ಒಂಥರ ಕಟ್ಟಿ ಅದನ್ನು ಮಧ್ಯೆ ಪ್ರತಿಷ್ಠಾಪಿಸ್ಬೇಕು ಅಂತ ಇದ್ದಿದ್ದು, ಓಕೆನಾ. ಬಟ್ ಕಾರಣಾಂತರಗಳಿಂದ ಇದು ಅರ್ಧಕ್ಕೆ ನಿಂತೋಗಿದೆ ನೋಡಿ. ಅದಕ್ಕೆ ಇದನ್ನು ಮಾಡಿದ್ದು, ಮೇಲ್ಗಡೆಗೆ ಈ ಪ್ರತಿಮೆನ ಇಟ್ಟು ಮಾಡಬೇಕು ಅಂತ ಇದ್ದಿದ್ದು. ಬಟ್ ಇದಕ್ಕಿನ್ನ ಕೂಡ್ ಬಂದಿಲ್ಲ ಇದನ್ನು ಪೂರ್ಣಗೊಳಿಸೋದಕ್ಕೆ. ಬರಲ್ಲ. ಆಯ್ತು, ಟಾಪ್ ವ್ಯೂ ನೋಡೋಣ ಬನ್ನಿ. ಎಲ್ಲಿ ಟಾಪ್ ವ್ಯೂ? ಅಲ್ಲೊಂದಿಡು. ಈಗ ಕೆಳಗೆ ಇಳಿತಾ ಇದ್ದೀವಿ. ಇಳಿಯೋದು ಒಂಚೂರು ಕಷ್ಟ ಅನಿಸ್ತೀವಿ ನನಗಲ್ವಾ? ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ ನೋಡ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಟಾಟಾ.